ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಶುಕ್ರವಾರ ಅಮ್ಮನವ್ರಿಗೆ ವಿಶೇಷವಾಗಿ ಪೂಜೆ ಮಾಡ್ಕೊಳ್ಬೇಕು. ಅದರಲ್ಲೂ ನಾನು ಶುಕ್ರವಾರ ಸಂಜೆ ಟೈಮಲ್ಲೇ ಪೂಜೆ ಮಾಡೋದು, ಬೆಳಗ್ಗೆ ಅಷ್ಟೊಂದಾಗೇನು ಪೂಜೆ ಮಾಡೋದಕ್ಕೆ ಹೋಗಲ್ಲ. ಸೊ ಹಂಗಾಗಿ ಇವತ್ತು ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಹೇಗೆ ಮಾಡ್ಕೊಂಡೆ ಅಂತ ಕೂಡ ತೋರಿಸ್ತೀನಿ. ಹಾಗೆ ಇವತ್ತು ನಿಮಗೆ ಇನ್ನೊಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡ್ಕೊಬೇಕು. ಇನ್ನು ಶನಿವಾರಕ್ಕೆ ಷಷ್ಠಿ ಬರಿದೆ, ಷಷ್ಠಿ ಪೂಜೆ ಮಾಡ್ಕೊಂಡು ಬರಬೇಕು. ಇನ್ನು ಸಪ್ತ ಶನಿವಾರದ ವ್ರತ ನನ್ನ 6ನೇ ವಾರ ಕೂಡ ಇನ್ನೇನು ಮುಗಿತಾ ಬರ್ತಾ ಇದೆ. ಪೂಜೆಗೂ ಕೂಡ ಬೆಳಗ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮನೆಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಇವಾಗಲೇ. ಎಷ್ಟೇ ಬೇಗ ಇದ್ರೂ ಪೂಜೆ ಮಾಡೋಷ್ಟರಲ್ಲಿ ಹಿಂಗಾದರೂ ಆಗಲಿ ಒಂದು 8 ಗಂಟೆ 8:30 ಹಾಗೆ ಹೋಗಿಬಿಡುತ್ತೆ ಎಲ್ಲ ಮುಗಿಯೋಷ್ಟರಲ್ಲಿ. ಸೊ ಹಂಗಾಗಿ ಬನ್ನಿ ಇವತ್ತು ಇನ್ನೊಂದು ನಿಮಗೆ ಸೂಪರ್ ಟಿಪ್ಸ್ನ ಕೊಡ್ತೀನಿ. ಹಾಗೆ ಇವತ್ತು ನಾನು ಹೇಗೆ ಪೂಜೆ ಮಾಡಿಕೊಂಡೆ ಅಂತ ನೋಡೋಣ ಬನ್ನಿ. ಶುಕ್ರವಾರ ತಪ್ಪದೆ ನಾನು ತೋರಿಸಿ ಈ ರೀತಿ ಪೂಜೆ ಮಾಡ್ಕೊಳ್ಳಿ. ಖಂಡಿತ ಹೇಳ್ತೀನಿ, ತುಂಬ ದುಡ್ಡು ಖರ್ಚಾಗೋದು ಸ್ಟಾಪ್ ಆಗುತ್ತೆ. ಹಾಗೆ ಮನೆಗೆ ಒಂದು ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿ ಸ್ಟೇಬಲ್ ಆಗ್ಬೋದು. ಸೊ ಹಾಗಾಗಿ ಹೇಳ್ತೀನಿ ನೋಡಿ, ತೋರಿಸ್ತೀನಿ ಹೇಗೆ ಪೂಜೆ ಮಾಡ್ಕೊಳ್ಬೇಕು ಅಂತ ಹೇಳಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಆದರೆ ತುಂಬ ಒಂದು ಪವರ್ಫುಲ್ ಆದಂತಹ ಒಂದು ಶಕ್ತಿ ಇದೆ ಆ ಪೂಜೆಯಲ್ಲಿ. ಸೊ ಬನ್ನಿ ಏನೆಲ್ಲ ಮಾಡ್ಕೊಳ್ಬೇಕು, ನಾವು ಏನು ಮಾಡ್ಕೊಳ್ಳೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ ಆ್ಯಂಡ್ ನಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಇನ್ನು ವಿಶೇಷವಾಗಿ ತುಳಸಿ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಳ್ಳೇಬೇಕಲ್ಲ ಇವತ್ತು ಶುಕ್ರವಾರ. ಅದರಿಂದ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ರೀತಿ ಹೂಗಳನ್ನ ಇಟ್ಕೊಂಡು, ಇವತ್ತು ಆದಷ್ಟು ನಾನು ಕೆಂಪು ಹೂಗಳನ್ನ ಬಳಸ್ಕೊತಾ ಇದ್ದೀನಿ. ಇನ್ನು ನನಗೆ ನಾಳೆಗೆ ಸೇವಂತಿಗೆ ಹೂ ಬೇಕು. ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಂಡು, ರೋಸ್ ಹೂವು ಜಾಸ್ತಿ ಇತ್ತು, ಅದಕ್ಕೋಸ್ಕರನೇ ಅಷ್ಟದೆಲ್ಲ ರಂಗೋಲಿಯನ್ನು ಹಾಕ್ಕೊಂಡು ಕೆಂಪು ಹೂಗಳನ್ನೇ ಇಟ್ಕೊಂಡು, ಅಂದರೆ ರೋಸ್ನ ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಇನ್ನು ಬಾಗಿಲಿಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈ ರೀತಿ ಎಳೆಗಳನ್ನ ಹಾಕ್ಕೊಂಡು ಪೂಜೆ ರೆಡಿ ಮಾಡ್ಕೊಂಡಿದ್ದೀನಿ. ಹೊಸ್ತಿಲಿನ ಕೂಡ ಹೊಸ್ತಿಲಿಗೆ ಯಾವತ್ತೂ ಅಷ್ಟೇ 24 ಗೆರೆಗಳು ಬರೋ ಥರನೇ ನಾವು ಹೊಸ್ತಿಲ ಮೇಲೆ ರಂಗೋಲಿಯನ್ನು ಹಾಕ್ಕೋಬೇಕು. ಯಾಕೆಂದರೆ 24 ಅಂತಂದರೆ 24 ಗೆರೆಗಳಿತ್ತು ಅಂತಂದರೆ ತಾಯಿ ಮಹಾಲಕ್ಷ್ಮಿ ಯಾವಾಗಲೂ 24 ಗಂಟೆ ಕೂಡ ನಮ್ಮ ಮನೆಯಲ್ಲೇ ಇರಬೇಕು, ಆ ಗೆರೆನ ದಾಟಿ ಹೋಗಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸದಾ 24 ಗೆರೆಗಳು ನಾವು ಹೊಸ್ತಿಲ ಮೇಲೆ ಇರಬೇಕು ಅಂತ ಹೇಳಿನೇ ಹಾಕುವಂಥದ್ದು. ಇನ್ನು ತುಳಸಿ ಗಿಡಕ್ಕೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ತುಳಸಿ ಅಮ್ಮನವ್ರನ್ನ ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಅಮ್ಮನವರು ನಮಗೆ ಆಶೀರ್ವಾದ ಕೊಡ್ತಾರೆ. ಅದೆಷ್ಟೋ ಸಂಕಷ್ಟಗಳಿಂದ ಹೊರಗಡೆ ಕೂಡ ಬರ್ಬೋದು. ಅದರಲ್ಲೂ ನಮಗೇನಾದರೂ ಒಂದು ಬೇಡಿಕೆ ಇತ್ತು ಅಂತಂದರೆ, ಇಷ್ಟು ವಾರ ಪೂಜೆ ಮಾಡ್ತೀನಿ ಅಂತ ಹೇಳಿ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಂಕಲ್ಪವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಿಕೊಂಡ್ರೆ ಆ ಒಂದು ಕೆಲಸ ಖಂಡಿತ ಹಾಗೆ ಆಗುತ್ತೆ. ಇನ್ನು ನೋಡಿ, ಇವತ್ತು ನಾನು ನಿಮ್ಗೆ ಕೊಡುವಂತಹ ಈ ಒಂದು ರಂಗೋಲಿ ಟಿಪ್ಸು, ಅಷ್ಟದೆಲ್ಲ ರಂಗೋಲಿ ನಾವು ಹಾಕದೆ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗಿ ಆ ಪೂಜೆ ಫಲ ನಮಗೆ ಸಿಗೋದೇ ಇಲ್ಲ. ತಾಯಿ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಅಷ್ಟದೆಲ್ಲ ರಂಗೋಲಿನಲ್ಲಿ ನೆಲೆಸಿರ್ತಾಳೆ. ಅದಕ್ಕೋಸ್ಕರ ನೀವು ಈ ಒಂದು ರಂಗೋಲಿಯನ್ನು ತಪ್ಪದೆ ದೇವ್ರ ಮನೇಲಿ ಹಾಕಲೇಬೇಕು. ಚಿಕ್ಕದಾಗಿ ಆದರೂ ಹಾಕಬೇಕು, ಅಥವಾ ತುಳಸಿ ಗಿಡದ ಹತ್ರ ಆದ್ರೂ ನೀವು ಹಾಕಲೇಬೇಕು. ನೀವು ಮನೆಯಲ್ಲಿ ಅಷ್ಟದೆಲ್ಲ ರಂಗೋಲಿಯನ್ನು ಹಾಕಿ ಮತ್ತು ಕುಬೇರ ರಂಗೋಲಿಯನ್ನು ಹಾಕಿ ನೀವು ಪೂಜೆ ಮಾಡಿದಾಗ ಮಾತ್ರ ಲಕ್ಷ್ಮೀ ಕುಬೇರರ ಅನುಗ್ರಹ ನಮಗೆ ಸಿಗುತ್ತೆ. ಮತ್ತು ಮನೆಯಲ್ಲಿ ಯಾವಾಗಲೂ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅಂದರೆ ಅಷ್ಟದೆಲ್ಲ ರಂಗೋಲಿ ಎಲ್ಲಿ ಇರುತ್ತೋ ಅಲ್ಲಿ ಅಮ್ಮನವರು ನೆಲೆಸಿರ್ತಾರೆ ಅಂತಂದರೆ ರಂಗೋಲಿನಲ್ಲಿ ಅಮ್ಮನವರು ಇರ್ತಾರೆ ಅಂತ ಅರ್ಥ. ಅದಕ್ಕೋಸ್ಕರನೇ ನೀವು ತಪ್ಪದೆ ಅಷ್ಟದೆಲ್ಲ ರಂಗೋಲಿಯನ್ನು ಹಾಕ್ಕೊಳ್ಳಿ. ನಾನು ಆದಷ್ಟು ಇಷ್ಟು ದಿನ ಕೈಯಲ್ಲಿ ಹೆಂಗೆ ಬರುತ್ತೋ ಹಾಗೆ ನಾನು ಹಾಕ್ಕೊತಾ ಇದ್ದೆ. ಆದರೆ ನಂಗೆ ಅಷ್ಟೊಂದು ನೀಟಾಗಿ ಈ ಥರ ಲಕ್ಷ್ಮಿ ಅಷ್ಟೆಲ್ಲ ರಂಗೋಲಿ, ಹೃದಯ ರಂಗೋಲಿಯನ್ನು ಹಾಕ್ಕೊಳ್ಳೋದಕ್ಕೆ ನಂಗೆ ಅಷ್ಟೊಂದು ಬರೋದಿಲ್ಲ. ನಾರ್ಮಲಾಗಿ ಆದರೆ ನಾನು ಹಾಕ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಮೊನ್ನೆ ಬನಶಂಕರಿಗೆ ಹೋದಾಗ ಅಲ್ಲಿ ಇತ್ತು ಅಚ್ಚು, ನಂಗೆ ತುಂಬ ಇಷ್ಟ ಆಯಿತು, ತೊಗೊಂಡು ಬಂದೆ. ಈಗ ಅದನ್ನೇ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಸಾಕು, ಅಮ್ಮನವರು ನಮಗೆ ಅನುಗ್ರಹಿಸ್ತಾರೆ. ಅಮ್ಮನವರೇ ಆ ರಂಗೋಲಿಯಲ್ಲಿ ಇರ್ತಾರೆ ಅಂತಂದರೆ ಅದಕ್ಕೆ ನಾವು ಚೆನ್ನಾಗಿ ಅಲಂಕಾರ ಪೂಜೆ ಎಲ್ಲ ಕೂಡ ಮಾಡ್ಕೊಳ್ಬೇಕು. ಇನ್ನು ಅಮ್ಮನವ್ರಿಗೆ ಇವತ್ತು ಕ್ಷೀರಾಭಿಷೇಕ, ಶುಕ್ರವಾರ ಮೊಸರು ಹಾಲು ಇರ್ಬೋದು, ಇದು ಶುಕ್ರನಿಗೆ ಸಂಬಂಧಪಟ್ಟದ್ದು. ನಮ್ಮ ಒಂದು ಜಾತಕದಲ್ಲಿ ಶುಕ್ರ ದೆಸೆ ಇತ್ತು ಅಂತಂದರೆ ನಮ್ಗೆ ಯಾವತ್ತಿಗೂ ನಮಗೆ ಹಣಕಾಸಿನ ತೊಂದರೆನೇ ಬರೋದಿಲ್ಲ. ಶುಕ್ರ ದೇಶದಲ್ಲಿ ಏನಾದರೂ ನಮಗೆ ಸಂಕಷ್ಟಗಳಿತ್ತು ಅಂತಂದರೆ, ಅಂದರೆ ಶುಕ್ರ ನಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಇದ್ದಾಗ ತುಂಬ ಕಷ್ಟಗಳನ್ನು ಕೊಟ್ಬಿಡ್ತಾನೆ.
ಶುಕ್ರನನ್ನು ಒಲಿಸ್ಕೊಳ್ಬೇಕು ಅಂತಾದರೆ ಈ ರೀತಿ ಶುಕ್ರವಾರದ ದಿನ ಕ್ಷೀರಾಭಿಷೇಕವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಮ್ಮನವ್ರಿಗೂ ಅಷ್ಟೇ ತುಂಬಾ ಒಂದು ಪ್ರೀತಿ ಕ್ಷೀರಾಭಿಷೇಕ ಮಾಡೋದು. ಮತ್ತು ಮೊಸರನ್ನವನ್ನು ತಪ್ಪದೇ ಇಡಬೇಕು. ಈ ರೀತಿ ಮಾಡಿದಾಗ ಶುಕ್ರ ನಮಗೆ ಚೆನ್ನಾಗಿ ನೀಚ ಸ್ಥಾನದಲ್ಲಿದ್ದಾಗ ನಮಗೆ ಉಚ್ಚ ಸ್ಥಾನಕ್ಕೆ ಬಂದು ತುಂಬ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಯಾವುದೇ ಕಾರಣಕ್ಕೂ ನಮಗೆ ಆರ್ಥಿಕವಾಗಿ ಸಂಕಷ್ಟಗಳನ್ನ ಕೊಡೋದಿಲ್ಲ. ಇನ್ನು ಅಮ್ಮನವ್ರನ್ನ ಕೂರಿಸೋದಕ್ಕೆ ಇವತ್ತು ನಾನು ಒಂದು ವೀಳ್ಯದೆಲೆ ತೊಗೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಅಕ್ಷತೆಗಳನ್ನು ತಪ್ಪದೆ ಹಾಕ್ಕೊಂಡು ಅಮ್ಮನವ್ರಿಗೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅಮ್ಮನವ್ರಿಗೆ ಅಂತಲೇ ಈ ರೀತಿ ತಾವರೆ ಹೂವಿನ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಅಷ್ಟದಳದ ತಾವರೆ ಹೂವಿಂದು ಬೆಳ್ಳಿದು. ಅದಾದಮೇಲೆ ಅಮ್ಮನವ್ರಿಗೆ ಮುತ್ತಿನ ಹಾರ ಕೂಡ ನಾನು ಹೊಲಿದು ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ರೀತಿಯಾಗಿ ನಾನು ಅಮ್ಮನವ್ರಿಗೆ ಅಲಂಕಾರ ಮಾಡಿಕೊಂಡು ಮತ್ತು 8 ಏಲಕ್ಕಿ ಅಂದರೆ ಅಷ್ಟಲಕ್ಷ್ಮಿ ಇರಲ್ಲ ಅಮ್ಮನವರು, ಅದಕ್ಕೋಸ್ಕರ 8 ಏಲಕ್ಕಿಯನ್ನು ಈ ರೀತಿ ಹೊಲಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲ ತುಂಬಾ ಇಷ್ಟ ಅಮ್ಮನವ್ರಿಗೆ. ನಾನು ಕೆಂಪು ಹೂಗಳಿಂದ ಕೂಡ ಅಲಂಕಾರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರಿ ನಾನು ಯಾವ ರೀತಿ ಅಲಂಕಾರ ಮಾಡ್ಕೋತಾ ಇರ್ತೀನಿ ಅಂತ ಹೇಳಿ. ನಿಮಗೆ ತಾಯಿ ಅನುಗ್ರಹ ಆಗಬೇಕು ಅಂತಂದರೆ ತಪ್ಪದೆ ನೀವು ನಿತ್ಯ ಅಷ್ಟದಳ ರಂಗೋಲಿಯನ್ನು ಹಾಕ್ಕೊಳ್ಳಿ. ಅಷ್ಟದಳ ರಂಗೋಲಿ ಹಾಕಿದ್ರೆ ಅಮ್ಮನವರೇ ನೆಲೆಸಿರ್ತಾರೆ. ಇನ್ನು ತುಂಬ ಹಣಕಾಸಿನ ಸಮಸ್ಯೆಗಳಿತ್ತು ಅಂತಂದಾಗ ಕುಬೇರ ರಂಗೋಲಿಯನ್ನು ಡೈಲಿ ದೇವ್ರ ಮನೇಲಿ ಹಾಕಿ ಅಥವಾ ತುಳಸಿ ಗಿಡದ ಹತ್ರ ತಪ್ಪದೆ ಹೊಸ ರಂಗೋಲಿಗಳನ್ನ ಅಂದರೆ ನಿತ್ಯ ತೆಗೆದು ಹೊಸ ರಂಗೋಲಿನ ಹಾಕಿ ಕೆಂಪು ಹೂವನ್ನು ಇಟ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಬೇಕು. ಇನ್ನು ಅಮ್ಮನವ್ರಿಗೆ ಮೊಸರನ್ನ ಮತ್ತು ದಾಳಿಂಬೆ ಹಣ್ಣು ಅಂದರೆ ತುಂಬಾ ಪ್ರೀತಿ. ಅದಕ್ಕೋಸ್ಕರನೇ ನಾನು ಮೊಸರನ್ನ ಮತ್ತು ದಾಳಿಂಬೆ ಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಪೂಜೆಗೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 24 ಬಿಲ್ವಪತ್ರೆಯಿಂದ ಅಮ್ಮನವ್ರ ಹೆಸರನ್ನು ಹೇಳ್ಕೊಂಡು ಅಮ್ಮನವ್ರ ಹತ್ರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಹಿಂಗಿದೆ ಅಮ್ಮ ನನ್ನ ಕಾಪಾಡು ತಾಯಿ ಅಂತ ಅಮ್ಮನವ್ರ ಹತ್ರ ಮಾತಾಡ್ತಾ ಅಮ್ಮನವ್ರಿಗೆ ನಾನು ಬಿಲ್ವಪತ್ರೆಯನ್ನು ಅರ್ಚನೆ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಅಮ್ಮನವರ ಹೃದಯದಿಂದನೇ ನಮಗೆ ಬಿಲ್ವಪತ್ರೆ ಹುಟ್ಟಿದ್ದು. ಅದಕ್ಕೋಸ್ಕರ ಅಮ್ಮನವ್ರಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಒಂದಾದರೂ ನಾವು ಅರ್ಪಿಸಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಈ ರೀತಿಯಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಸಿದ್ಧತೆಗಳನ್ನು ಈ ರೀತಿಯಾಗಿ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿತಾ ಬಂತು. ಮಂಗಳಾರತಿ ಮಾಡಬೇಕಾದ್ರೆ ನೋಡಿ ನನ್ನ ಶ್ರೀಹರಿ ಒಳಗಡೆ ಹೂವನ್ನ ಹಾಗೆ ಕೊಟ್ಟರು. ತುಂಬ ಖುಷಿ ಆಯಿತು. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ನೋಡಿ, ನಗ್ತಾನೇ ಇದ್ರು. ನನಗೆ ಈ ಫೋಟೋ ನೋಡಿದ ತಕ್ಷಣ ದೊಡ್ಡ ತಿರುಪತಿಯಲ್ಲಿ ವಿಗ್ರಹ ನೋಡಿದ ತಕ್ಷಣ ನನಗೆ ಬೇಕೇ ಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ತೊಗೊಂಡು ಬಂದೆ. ಈ ರೀತಿ ಎಲ್ಲ ಅಲಂಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಪೂಜೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ. ರಂಗೋಲಿಯನ್ನು ಹಾಕ್ಕೊಂಡು ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಮಾಕ್ಷಿ ಅಮ್ಮನವ್ರಿಗೂ ಕೂಡ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ನನ್ನ ಪೂಜೆ ದಿನ. ನೆಕ್ಸ್ಟು ಇದೊಂದು ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಕುಬೇರ ರಂಗೋಲಿ ಮತ್ತು ಲಕ್ಷ್ಮಿ ಅಷ್ಟದಳ ರಂಗೋಲಿಯನ್ನು ತಪ್ಪದೆ ಹಾಕಿ. ನೀವು ಹಾಕ್ತಾ ಹೋದಂತೆ ಒಂದು 15 ದಿನ ಒಂದು 20 ದಿವಸ ಆಗ್ತಾ ಹೋದಂತೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಎಷ್ಟು ಚೆನ್ನಾಗಿ ಅದು ನಮಗೆ ಕೆಲಸ ಮಾಡ್ತಾಯಿದೆ ಅಂತ ಹೇಳಿ. ಸೊ ಇದಿಷ್ಟು ಇವತ್ತಿನ ಒಂದು ಚಿಕ್ಕ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ತುಳಸಿ ಗಿಡದ ಹತ್ರ ನೈಟು ದೀಪ ಹಚ್ಕೊಂಡೆ ಸಂಜೆ. ಇನ್ನು ಮನೆಗೆ ಶುಕ್ರವಾರ ಈ ರೀತಿ ನೆಗೆಟಿವ್ ಎನರ್ಜಿ ತಾಕಬಾರ್ದು ಮನೆಗೆ ಅಂತ ಅಂದ್ಬಿಟ್ಟು ಧೂಪ ಎಲ್ಲ ಹಾಕ್ಕೋತಾ ಇದ್ದೀನಿ.